ಮೊದಲಿಗೆ ಅರ್ಚಕರು, ನಮಸ್ಕಾರ, ಅರ್ಚನೆ ಮಾಡಿಸೋದು ಏನಾದರೂ ಇದೆಯಾ? ಆಗ ಭೂಮಿ, ಹೌದು ಅರ್ಚಕರೇ, ಅವನು ನನ್ನ ಮೈದುನ, ಇವಳು ನನ್ನ ತಂಗಿ, ಇವರಿಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿ. ನಚಿಕೇತ ಅಂಜನಾ ಅಂತ ಇವರಿಬ್ಬರು ಈಗಷ್ಟೇ ಮದುವೆಯಾಗಿದ್ದಾರೆ, ಅವರಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಅವರ ಹೆಸರಲ್ಲಿ ಅರ್ಚನೆ ಮಾಡಿ. ಆಗ ಅರ್ಚಕರು, ಗೊತ್ತಲ್ಲಮ್ಮ ಭೂಮಿ, ಇವರ ಮದುವೆ ಮಾಡಿಸಿದ್ದೆ ನಾನು ಅಲ್ವಾ, ಇನ್ಯಾರ ಹೆಸರಲ್ಲಿ ಆದರೂ ಅರ್ಚನೆ ಮಾಡಿಸೋದು ಇದ್ರೆ ಒಂದೇ ಸಲಕ್ಕೆ ಒಟ್ಟಿಗೆ ಹೇಳ್ಬಿಡಿ, ಮಾಡಿಕೊಂಡು ಬರ್ತೀನಿ. ಆಗ ಅಜಿತ್ ಅಮ್ಮನ ಹೆಸರು ಸಂಗೀತ. ಆಗ ಶ್ರವಣ್, ಬರೀ ದೀರ್ಘಾಯುಷ್ಯ ಅಲ್ಲ, ನಮ್ಮ ಭಾವನ ಜೊತೆ ನಮ್ಮಕ್ಕ 100 ಕಾಲ ಸಂತೋಷವಾಗಿ ಇರಲಿ ಅಂತ ಅರ್ಚನೆ ಮಾಡಿ. ಆಗ ಅಜ್ಜಿ, ನನ್ನ ಮಕ್ಕಳಿಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಅವರು ಸುಖವಾಗಿರ್ಲಿ ಅಂತ ಅರ್ಚನೆ ಮಾಡಿಸಿ. ಚೆನ್ನಾಗಿದೆ ತಾಯಿ ನಿಮ್ಮ ಕುಟುಂಬ, ಅವರು ಚೆನ್ನಾಗಿರ್ಲಿ ಅಂತ ಇವರು ಚೆನ್ನಾಗಿರ್ಲಿ ಅಂತ ಅವರು, ಪ್ರೀತಿ ವಿಶ್ವಾಸ ಅನ್ನೋದು ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಈ ಸಂತೋಷ ಹೀಗೆ ನಿರಂತರವಾಗಿ ಇರಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ಕೊಂಡು ಇಡೀ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಕೊಂಡು ಬರ್ತೀನಿ, ಕೊಡಿಯಮ್ಮ. ಅಜಿತ್ ಭೂಮಿಗೆ ಪ್ರಸಾದ ತಿನ್ನಿಸ್ಲಿಕ್ಕೆ ಹೋಗ್ತಾರೆ. ಆಗ ಭೂಮಿ ಮನಸ್ಸಲ್ಲಿ, ನಿಮ್ಮ ಕೈಯಿಂದ ನಾನು ತಿಂತಾ ಇರೋ ಕೊನೆ ತುತ್ತು ಸಾಹೇಬ್ರೆ ತಿನ್ನಿಸಿ ಅಂತ ತಿಂತಾರೆ. ಅರೆ ಲಕ್ಷ್ಮಕ್ಕ, ಭೂಮಿ, ಲಕ್ಷ್ಮಕ್ಕ ಯಾವಾಗ ಬಂದು ಒಂದು 10 ನಿಮಿಷ ಆಯಿತು, ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಪಲ್ಲವಿಯವರು ಹೇಳಿದ್ರು, ಕಾಯ್ತಾ ಇದ್ದೆ. ಆಗ ಸಂಗೀತ, ಲಕ್ಷ್ಮಿಯವರೇ ಚೆನ್ನಾಗಿದ್ದೀರಾ? ಹ್ಞೂ ಅಮ್ಮ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಅರೆ ಇಲ್ಯಾಕೆ ನಿಂತಿದ್ದೀರಾ, ನಡಿರಿ ಒಳಗೆ. ಅತ್ತೆ, ಒಂದು 5 ನಿಮಿಷ ಲಕ್ಷ್ಮಕ್ಕನ ಜೊತೆ ಮಾತಾಡ್ಕೊಂಡು ಬರ್ಲಾ? ಆಗ ಶ್ರವಣ್, ಸರಿ ಮಾತಾಡಿ, ಅಕ್ಕ ತಂಗಿಯರ್ದು ಏನೇನು ಸೀಕ್ರೆಟ್ ಇರುತ್ತೋ ಬನ್ನಿ ಒಳಗೆ ಹೋಗೋಣ. ಆಯ್ತು, ಮಾತು ಮುಗಿಸ್ಕೊಂಡು ಒಳಗೆ ಬನ್ನಿ, ಸರಿನಾ? ಬಾ ಲಕ್ಷ್ಮಕ್ಕ, ನಾನು ಟ್ರೈನಿಂಗಿಗೆ ಹೋಗೋ ವಿಷಯ ನಿಮಗೆ ಗೊತ್ತಲ್ವಾ? ಟ್ರೈನಿಂಗಲ್ಲಿ ಫೋನ್ನ ಬಿಡಲ್ವಂತೆ ಅಕ್ಕ, ಅದಕ್ಕೆ ನನ್ನ ಫೋನ್ನ ನೀವೇ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ಇದು ನನ್ನ ATM ಕಾರ್ಡ್, ಇದನ್ನು ನೀವೇ ಇಟ್ಕೊಳ್ಳಿ. ಆಗ ಲಕ್ಷ್ಮಕ್ಕ, ಭೂಮಿ ನಿಜ ಹೇಳು, ಖುಷಿಯಿಂದ ಈ ಮನೇನ ಬಿಟ್ಟು ಹೋಗ್ತಾ ಇದೀಯಾ? ಹೌದು ಅಂತ ಹೇಳಿದ್ರೆ ಅದು ಸುಳ್ಳಾಗುತ್ತೆ ಅಕ್ಕ, ಸುಖ ಸಂತೋಷ ನೆಮ್ಮದಿ ನನಗೆ ಅಂತ ಒಂದು ಗುರುತು ಕೊಟ್ಟಿರೋದು ಈ ಮನೆ, ಈ ದೇವರ ಸನ್ನಿಧಿ ಮನೆ. ಅಷ್ಟೇ ಅಲ್ಲ ಅಕ್ಕ, ಅಪ್ಪ ಅಮ್ಮ ಅಣ್ಣ ತಂಗಿ ಬಂಧು ಬಳಗ ಎಲ್ಲವನ್ನೂ ಬಯಸದೆ ಈ ಮನೆ ನನಗೆ ಕೊಟ್ಟಿದೆ. ನಿಜ ಹೇಳಬೇಕು ಅಂದರೆ ಈ ಮನೆ ನನಗೆ ಒಂಥರ ಬಯಸದೆ ಬಂದ ಭಾಗ್ಯ ಇದ್ದ ಹಾಗೆ. ಈ ಮನೇನ ಬಿಟ್ಟು ಹೋಗೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಲಕ್ಷ್ಮಕ್ಕ. ಇಷ್ಟೆಲ್ಲ ಸಿಕ್ಕಿರುವಾಗ ಯಾಕೆ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ ಭೂಮಿ? ಸಂಸಾರ ಅಂದಮೇಲೆ ಸಿಹಿನೂ ಇರುತ್ತೆ ಕಹಿನೂ ಇರುತ್ತೆ, ಇದನ್ನ ಅನುಸರಿಸ್ಕೊಂಡು ಹೋದ್ರೇನೆ ಜೀವನ. ಸಂಸಾರ ಅನ್ನಿಸ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಆಗಿರ್ಬೇಕು ಅಲ್ವಾ ಲಕ್ಷ್ಮಕ್ಕ? ಅಂಜುಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಹೇಬ್ರು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ನಾನು ನನ್ನ ಅಮ್ಮನ್ನ ಕಾಪಾಡಬೇಕು ಅಂತ ಸಾಹೇಬ್ರನ್ನ ಮದುವೆ ಆಗೋಕೆ ಒಪ್ಕೊಂಡೆ. ಅದು ಕಾಂಟ್ರಾಕ್ಟ್ ಮದುವೆ. ಇದು ಒಂಥರ ಸಮಯದ ಅಗತ್ಯ ಅನ್ನೋದು ಬಿಟ್ರೆ ಸಂಸಾರ ಅಲ್ಲ. ಮತ್ತೆ ನಿಮ್ಮಿಬ್ಬರ ಮನಸ್ಸಲ್ಲಿ ಇರೋ ಪ್ರೀತಿ ಇತ್ತು ಅಕ್ಕ, ಪ್ರೀತಿ ಇತ್ತು, ಆದರೆ ಈಗಿಲ್ಲ. ಭವಿಷ್ಯ ನಮ್ಮಿಬ್ಬರದು ನಿಜವಾದ ಪ್ರೀತಿನೇ ಅಲ್ಲ ಅನ್ಸುತ್ತೆ. ಏನ್ ಭೂಮಿ ಹೀಗೆ ಹೇಳ್ತಾ ಇದ್ದೀಯಾ? ಅಕ್ಕ, ಇವಳು ಒಬ್ಳು ಅನಾಥೆ, ಇವಳಿಗೆ ಯಾರೂ ಇಲ್ಲ ಅನ್ನೋ ಅನುಕಂಪದ ಮೇಲೆ ನಮ್ಮ ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿರ್ಬೇಕೇನೋ. ಅವರು ಒಳ್ಳೆತನ ನೋಡಿ ನನಗೆ ಪ್ರೀತಿ ಹುಡ್ತೇನೋ. ಅದನ್ನ ಬಿಟ್ಟು ಇಬ್ಬರ ಮನಸ್ಸು ಒಂದಾಗಿ ಪ್ರೀತಿ ಹುಟ್ಟಲಿಲ್ಲ ಅನ್ಸುತ್ತೆ ಲಕ್ಷ್ಮಕ್ಕ. ಅದಕ್ಕೆ ನಮ್ಮ ಪ್ರೀತಿ ಉಗ್ಗಾಗೆ ಉಳಿದ್ಬಿಡ್ತು, ಹೂವಾಗಿ ಅಳ್ಳೇ ಇಲ್ಲ. ಹಾಗಾದ್ರೆ ನಿನಗೆ ಸಾಹೇಬ್ರ ಮೇಲೆ ಪ್ರೀತಿನೇ ಇಲ್ಲ ಅನ್ನು? ಇಲ್ಲ, ಈ ಮನೆ ಬಿಟ್ಟು ಬರ್ಬೇಕಾದ್ರೆ ಎಲ್ಲಾನು ಬಿಟ್ಟು ಬರ್ತೀಯಾ? ಹಾಗಾದ್ರೆ ಈ ತಾಳಿ ಅವರೇ ಬೇಡ ಅಂದಮೇಲೆ ಅವ್ರು ಕೊಟ್ಟರು ಈ ತಾಳಿ ಯಾಕೆ ನಿನಗೆ? ಭೂಮಿ, ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಬಂದ್ಬಿಡು, ತಗೊಳ್ಳಿ ಈ ತಾಳಿನ ಅಂತ. ಲಕ್ಷ್ಮಕ್ಕ, ನನ್ನ ಪ್ರಾಣ ಹೋದ್ರೂ ಸರಿನೇ, ನನ್ನ ಕುತ್ತಿಗೆಯಿಂದ ಈ ತಾಳಿನ ನಾನು ತೆಗೆಯಲ್ಲ. ಯಾಕೆ ಭೂಮಿ, ಇದು ನಿಜವಾದ ತಾಳಿ ಅಲ್ವಲ್ಲ, ನಾಟಕದ ತಾಳಿ ತಾನೆ? ನಾನು ಯಾವತ್ತೂ ಆ ರೀತಿ ಅನ್ಕೊಂಡಿಲ್ಲ ಲಕ್ಷ್ಮಕ್ಕ. ಅವರು ಯಾವ ಕ್ಷಣದಲ್ಲಿ ಈ ತಾಳಿ ಕಟ್ಟಿದ್ರೋ ಅವತ್ತಿಂದ ಇವತ್ತವರೆಗೂ ಇದು ನನ್ನ ಪಾಲಿಗೆ ನಿಜವಾದ ತಾಳಿನೇ. ಸಾಹೇಬ್ರು ನನ್ನ ಗಂಡನೇ, ನನ್ನ ಪ್ರಾಣ ಇರೋವರೆಗೂ ಯಾವುದೇ ಕಾರಣಕ್ಕೂ ಈ ತಾಳಿ ನಾನು ತೆಗೆಯಲ್ಲ. ಮತ್ತ್ಯಾಕೆ ಭೂಮಿ ಬಿಟ್ಟು ಬರ್ತಿದೀಯಾ ಅವರನ್ನ? ಅವರಿಗೆ ನಾನು ಬೇಕಾಗಿಲ್ಲ ಲಕ್ಷ್ಮಕ್ಕ, ಏನೋ ಅಮ್ಮನ ಬಲವಂತಕ್ಕೆ ನನ್ನ ಸಹಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಲಕ್ಷ್ಮಕ್ಕ, ಪದೇ ಪದೇ ಅದನ್ನ ಹೇಳಿ ನನಗೆ ನೆನಪಿಸ್ತಾನೆ ಇರ್ತಾರೆ. ನೀನೇ ಹೇಳು ಲಕ್ಷ್ಮಕ್ಕ, ಬೇಡದೇ ಇರೋ ವಸ್ತುವಾಗಿ ಎಷ್ಟು ದಿನ ನನಗೆ ನಾನೇ ಶಾಪ ಹಾಕೊಂಡು ಬದುಕೋಕೆ ಆಗುತ್ತೆ? ಅದಕ್ಕೆ ಅಕ್ಕ, ಹೇಗೋ ಈ ಟ್ರೈನಿಂಗ್ ಅನ್ನೋ ವರ ಸಿಕ್ತು, ಅದನ್ನ ಬಳಸ್ಕೊಂಡು ಈ ಮನೆ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಟ್ರೈನಿಂಗ್ ಮುಗಿದ್ಮೇಲಾದ್ರೂ ಸಂಗೀತಮ್ಮನಿಗೆ ಸತ್ಯ ಗೊತ್ತಾಗ್ಲೇಬೇಕು ತಾನೆ? ಗೊತ್ತಾಗ್ಬೇಕು ಲಕ್ಷ್ಮಕ್ಕ, ಆದ್ರೆ ನನಗೆ ನಮ್ಮ ಸಾಹೇಬ್ರ ಮೇಲೆ ನಂಬಿಕೆ ಇದೆ. ಅಷ್ಟರಲ್ಲಿ ಅತ್ತೆ ಮನಸ್ಸಿಗೆ ಆಘಾತ ಆಗದೆ ಇರೋ ಹಾಗೆ ಸಾಹೇಬ್ರು ಏನೋ ಒಂದು ಹೇಳಿ ಸಂಭಾಳಿಸ್ತಾರೆ ಲಕ್ಷ್ಮಕ್ಕ. ನಾವು ನಮ್ಮ ಬದುಕನ್ನ ಕಟ್ಕೊಳ್ಳೋಣ, ಅಮ್ಮನ್ನ ಜೈಲಿಂದ ಬಿಡಿಸ್ಬೇಕು ಲಕ್ಷ್ಮಕ್ಕ. ನನಗೆ ಕೆಲಸ ಸಿಗಬೇಕು, ನನ್ನಮ್ಮ ಗೌರವದಿಂದ ಬದುಕಬೇಕು, ಅದೇ ನನ್ನ ಗುರಿ. ಯಾವುದರ ಋಣ ಎಲ್ಲಿವರೆಗೂ ಅಲ್ಲಿವರೆಗೆ. ಸರಿ ಭೂಮಿ, ನೀನು ಹುಷಾರಾಗಿ ಹೋಗಿ ಬಾ, ಸಮಯ ಸಿಕ್ತಾಗ ಫೋನ್ ಮಾಡು ಲಕ್ಷ್ಮಕ್ಕ. ಏನು ಹೀಗೆ ಬಂದು ಹಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಬಾ ತಿಂಡಿ ತಿನ್ನುವಂತೆ. ಇಲ್ಲ, ನಾನು ಹೋಗ್ತೀನಿ ಲಕ್ಷ್ಮಕ್ಕ, ನಾನು ಇವತ್ತು ಟ್ರೈನಿಂಗಿಗೆ ಹೊರಡ್ತಾ ಇದ್ದೀನಿ, ನನ್ನ ಕಳಿಸ್ಕೊಡುವಂತೆ ಬಾ. ಆಗ ಅಜಿತ್, ಈಗ ನೀನು ಉಟ್ಕೊಂಡಿರೋ ಸೀರೆ ನಿಮ್ಮ ತಂದೆ ವೀರಣ್ಣ ಅವರು ಕೊಟ್ಟಿದ್ದು ಅಲ್ವಾ?
ಹೌದು ಸಾಹೇಬ್ರೆ, ಇದು ನನ್ನ ತಂದೆ ನನ್ನ ಮದುವೆಗೆ ಅಂತ ತಂದಿದ್ದ ಸೀರೆ. ನಿಮಗೆ ನೆನಪು ಇದೆಯಾ? ನಾನು ಈ ಸೀರೆ ಉಟ್ಕೊಂಡೇ ಈ ಮನೆಗೆ ಕಾಲು ಇಟ್ಟಿದ್ದು. ಈಗ ಈ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಇದೇ ಸೀರೆ ಉಟ್ಕೊಂಡಿದ್ದೀನಿ. ಇದೇ ಅಲ್ವಾ ಸರಿಯಾದ ಲೆಕ್ಕ? ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದೀಯಾ? ನನ್ನ ಕಡೆಯಿಂದ ನಿನಗೆ ಒಂದು ಚಿಕ್ಕ ಗಿಫ್ಟ್, ಅಲಾರಾಮ್ ಕ್ಲಾಕ್. ನೀನು ಟ್ರೈನಿಂಗ್ ಕ್ಯಾಂಪ್ಗೆ ಹೋದಾಗ ಅಲ್ಲಿ ಎಲ್ಲಾನು ಟೈಮ್ಗೆ ತಕ್ಕಂತೆ ನಡ್ಕೋಬೇಕಾಗುತ್ತೆ. ಆ ಕ್ಯಾಂಪಲ್ಲಿ ನಿನಗೆ ಇದು ಉಪಯೋಗಕ್ಕೆ ಬರುತ್ತೆ. ತಗೋ, 1 ಇಯರ್ 1 ವರ್ಷದ ಅಗ್ರಿಮೆಂಟ್ ಪೀರಿಯಡ್ ಮುಗೀತು. ತುಂಬಾ ದೊಡ್ಡ ಮನಸ್ಸು ಮಾಡಿ ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಕೊಟ್ಟೆ ನನಗೆ ಟೈಮ್. ಅದಕ್ಕೆ ನನ್ನ ಕಡೆಯಿಂದ ತುಂಬಾ ದೊಡ್ಡ ಥ್ಯಾಂಕ್ಸ್. ನೀನು ಮನೆಗೆ ಬಂದಾಗಿಂದ ಇಲ್ಲಿವರೆಗೂ ನೀನು ನನಗೆ ಏನಕ್ಕೂ ಆಗಲಿಲ್ಲ, ನಾನು ನಿನಗೆ ಏನಕ್ಕೂ ಆಗಲಿಲ್ಲ. ಬರೀ ಒಬ್ಬರಿಗೊಬ್ಬರು ಕಾಂಟ್ರಾಕ್ಟ್ ಗಂಡ ಹೆಂಡತಿಯಾಗೆ ಬದುಕ್ಬಿಟ್ವಿ. ಟು ಬಿ ಫ್ರಾಂಕ್, ನೀನು ಈ ಮನೆಗೆ ಬಂದ್ಮೇಲೆ ನಿನಗೆ ನಮ್ಮ ಮನೆಯ ಕಡೆಯಿಂದ ನಮ್ಮ ಮನೆಯವರ ಕಡೆಯಿಂದ ತುಂಬಾ ಅವಮಾನಗಳು ಆಯಿತು. ನಾನು ನಿನಗೆ ಕೆಲವೊಂದು ಸಲಿ ಬೇರೆ ಟೆನ್ಷನ್ ನಿನ್ನ ಮೇಲೆ ಕೂಗಿ ಅದನ್ನ ನಿನ್ನ ಮೇಲೆ ತೋರಿಸ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ನಮ್ಮ ಕಡೆಯಿಂದ ನಿನಗೆ ನೋವಾದರೂ ಯಾವತ್ತಿಗೂ ನೀನು ನಮ್ಮ ಕಾಂಟ್ರಾಕ್ಟ್ ವಿಚಾರನ ಮನೆಯವರ ಮುಂದೆ ಬಿಟ್ಟು ಕೊಡ್ಲಿಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ನೀವು ನನ್ನ ತಾಯಿನ ಬಿಡಿಸೋದು ಸಾಕು, ನಿಮ್ಮ ಸಹವಾಸನೂ ಸಾಕು ಅಂತ ಹೇಳದೆ ಕೇಳ್ದಿರಾ ಬಿಟ್ಟು ಹೋಗಿರೋಳು. ಥ್ಯಾಂಕ್ ಯು ಸೋ ಮಚ್ ಭೂಮಿ. ಅರೆ ಯಾಕೆ ಸಾಹೇಬ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ನನಗೆ ಎಷ್ಟು ದೊಡ್ಡ ಸಹಾಯ ಮಾಡ್ತಾ ಇದ್ದೀರಾ. ನನ್ನ ತಾಯಿನ ಜೈಲಿಂದ ಬಿಡಿಸೋದಕ್ಕೆ ಅಷ್ಟೇ ಯಾಕೆ, ಇಷ್ಟು ದಿನಗಳು ನೀವು ನನ್ನ ಜೋಪಾನವಾಗಿ ನೋಡ್ಕೊಂಡಿದ್ದೀರಾ. ಗೊತ್ತು ಗುರಿ ಇಲ್ಲದೆ ಇರೋಳಿಗೆ ಆಶ್ರಯ ನೀಡಿದ್ದೀರಾ. ಸಾಹೇಬ್ರೆ, ನಾನು ಹೇಳದೆ ಹೋದ್ರೂ ನೀವು ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀರಾ, ನನಗೆ ಅದು ಗೊತ್ತು. ಆದರೆ ಅತ್ತೆ ಅಂದರೆ ನನಗೆ ತುಂಬಾ ಇಷ್ಟ ಸಾಹೇಬ್ರೆ. ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಷ್ಟೇ ಅಲ್ಲ, ಶಾರದಮ್ಮನ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಿಮಗೆ ಗೊತ್ತು. ಅವರು ಜೋಪಾನ, ನಾನು ಇಲ್ಲ ಅಂತ ಅವರು ಹಠ ಮಾಡಬಹುದೇನೋ. ನೀವೇ ಅವರನ್ನ ನೋಡ್ಕೊಳ್ಳಿ ಸಾಹೇಬ್ರೆ. ಹಾಗೆ ಒಂದು ಒಳ್ಳೆ ಸಮಯ ನೋಡಿಕೊಂಡು ನಮ್ಮಿಬ್ಬರ ಕಾಂಟ್ರಾಕ್ಟ್ ವಿಷಯನ ಮನೆಯವರಿಗೆ ಯಾರಿಗೂ ಬೇಜಾರಾಗದೆ ಇರೋ ರೀತಿಯಲ್ಲಿ ವಿಷಯ ತಿಳಿಸ್ಬಿಡಿ. ಯಾಕಂದ್ರೆ ಈ ಟ್ರೈನಿಂಗ್ ಮುಗಿದ್ಮೇಲೆ ನಾನು ಯಾವ ಊರಿಗೆ ಹೋಗ್ತೀನೋ ಎಲ್ಲಿಗೆ ಹೋಗ್ತೀನೋ ಮತ್ತೆ ನಾನು ನಿಮ್ಮನ್ನ ನೋಡೋದೇ ಇಲ್ವೇನೋ. ಅದಕ್ಕೆ ಮನೆಯವರೆಲ್ಲರೂ ಜೋಪಾನ ಸಾಹೇಬ್ರೆ. ನಿಮಗೆ ಸ್ವಲ್ಪ ಮುಂಗೋಪ ಅಷ್ಟೇ, ಅದನ್ನ ಬಿಟ್ರೆ ನೀವು ತುಂಬಾ ಒಳ್ಳೆಯವರು. ಇಷ್ಟು ದಿನ ನೀವು ಮಾಡಿದ ಎಲ್ಲ ಸಹಾಯಕ್ಕೂ ಥ್ಯಾಂಕ್ಸ್ ಸಾಹೇಬ್ರೆ, ಥ್ಯಾಂಕ್ಸ್. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಸಾಹೇಬ್ರೆ. ಇಲ್ಲಿಗೆ ನಿಮ್ಮ ಋಣ ಮುಗೀತು. ನಾನು ಹೊರಡೋ ಸಮಯ ಬಂತು. ಹೊರಡೋನ್ವಾ? ಭೂಮಿ, 1 ನಿಮಿಷ. ಏನಾದರೂ ಹೇಳಬೇಕಿತ್ತಾ? ಏನೂ ಇಲ್ಲ, ಹೊರಡೋಣ. ಆಗ ಸತ್ಯನ, ಹೊರಟಿಯಾ? ಹೊರಡಲೇಬೇಕಲ್ಲ ಸತ್ಯನ, ಈಗಾಗಲೇ ತುಂಬಾ ಸಮಯ ಮೀರಿ ಹೋಗ್ಬಿಟ್ಟಿದೆ. ಅತ್ತೆ, ಆಗ ಸಂಗೀತ, ಭೂಮಿ ನಿನಗೆ ಇಷ್ಟ ಅಂತ ಸಂಡಿಗೆ, ಉಪ್ಪಿನಕಾಯಿ, ಆಮೇಲೆ ಮನೆಯಲ್ಲೇ ಮಾಡಿರೋ ತುಪ್ಪ ಎಲ್ಲ ಇಟ್ಟಿದ್ದೀನಿ. ನಿನಗೆ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಇಷ್ಟ ಅಲ್ವಾ? ಅದಕ್ಕೆ ನಿನಗೋಸ್ಕರ 3 ಥರ ಚಟ್ನಿ ಪುಡಿ ಮಾಡಿ ಪ್ಯಾಕ್ ಮಾಡಿದ್ದೀನಿ. ಹೋದ ತಕ್ಷಣ ಎಲ್ಲ ನೀಟಾಗಿ ಎತ್ತಿಟ್ಕೋ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಾವ್ಯಾರು ನಿನ್ನ ಜೊತೆ ಇಲ್ಲ ಅಂತ ಹೇಳಿ ಊಟ ತಿಂಡಿ ಬಿಟ್ಬಿಡ್ಬೇಡ. ಟೈಮ್ಗೆ ಊಟ ಮಾಡಬೇಕು. ಯಾಕಂದರೆ ನಿನಗೆ ಏನೋ ಅದು ಟ್ರೈನಿಂಗಾ, ಏನೋ ಅದು, ಅದೆಲ್ಲ ಮಾಡೋದಕ್ಕೆ ಶಕ್ತಿ ಬೇಕಲ್ವಾ? ಅಲ್ಲಿ ನೀನು ಹುಷಾರ್ ತಪ್ಪಿದ್ರೆ ನಿನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಲ್ವಾ ಭೂಮಿ? ಅದಕ್ಕೆ ಟೈಮ್ಗೆ ಊಟ ಮಾಡಬೇಕು, ಮರಿಬಾರ್ದು. ಜಾನೆ. ಅಯ್ಯೋ ದಡ್ಡಿ, ಯಾಕೆ ಅಳ್ತಾ ಇದೀಯಾ? ಅಲ್ವೇ, ನಾನತ್ರೆ ನೀನೆಲ್ಲಿ ಹತ್ ಬಿಡ್ತೀಯೋ ಅಂತ ಎಷ್ಟೇ ನೋವಿದ್ರು ಮನಸ್ಸಲ್ಲೇ ಇಟ್ಕೊಂಡು ನಿನ್ನ ನಗ್ನಗ್ತಾ ಕಳಿಸ್ಕೊಡ್ತಾ ಇದ್ದೀನಿ. ಅಳಬಾರ್ದು, ಕಣ್ಣೊರ್ಸ್ಕೋ, ಅಳಬೇಡ ಭೂಮಿ. ಈಗ ಏನು, ನೀನು ಟ್ರೈನಿಂಗ್ಗೆ ಹೋಗಲ್ವಾ? ಹೋಗಲ್ಲ ಅಂತ ಒಂದೇ ಒಂದು ಮಾತು ಹೇಳು. ನಾನು ಅಜಿತನ ಹತ್ತಿರ ಮಾತಾಡಿ ನಿನ್ನ ಟ್ರೈನಿಂಗ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಹೋಗಲ್ವಾ ಅತ್ತೆ? ಅದು ನನ್ನ ಕನಸು ಅತ್ತೆ. ನಿನ್ನ ಕನಸು ಅನ್ನೋ ಕಾರಣಕ್ಕೇ ನನಗೆ ನಿನ್ನ ಕಳಿಸಿಕೊಡೋದಕ್ಕೆ ಒಂಚೂರು ಇಷ್ಟ ಇಲ್ಲದೆ ಹೋದ್ರು ಹೋಗಿ ಅವಳ ಕನಸನ್ನ ಈಡೇರಿಸ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಭೂಮಿ, ಒಟ್ಟಿನಲ್ಲಿ ನನಗೆ ನನ್ನ ಸೊಸೆ ಖುಷಿಯಾಗಿರ್ಬೇಕು, ಅವಳು ಖುಷಿಯಾಗಿರ್ಬೇಕತ್ತೆ ಅಂತ ಹಗ್ ಮಾಡ್ಕೋತಾರೆ. ಭೂಮಿ ಹಗ್ ಮಾಡ್ಕೊಂಡು ಅಳ್ತಾರೆ. ನೋಡು, ನನ್ನ ಸೊಸೆ ಜಾನೆ ಅಲ್ವಾ, ಅಳಬಾರ್ದು, ಕಣ್ಣೊರೆಸ್ಕೋ. ದೊಡ್ಡ ಸಾಹೇಬ್ರೆ, ಭೂಮಿ, ನನ್ನ ಮಗಳು ಮನಸ್ವಿನಿ ಕಳೆದು ಹೋದಾಗಿಂದ ನಾನಾಗೇ ಇರಲಿಲ್ಲ. ದುಃಖ ಅನ್ನೋದು ನನ್ನ ಮನಸ್ಸಲ್ಲಿ ಗೂಡು ಮಾಡ್ಕೊಂಡ್ಬಿಟ್ಟಿತ್ತು. ಆದರೆ ನೀನು ಈ ಮನೆಗೆ ಬಂದ್ಮೇಲೆ ಅದು ಮಾಯ ಆಗಿ ಹೋಯಿತು. ಎಷ್ಟೋ ಸಲ ನನ್ನ ಮಗಳು ಮನಸ್ವಿನಿನ ನಾನು ನಿನ್ನಲ್ಲಿ ನೋಡಿದ್ದೀನಿ. ಬರ್ತಾ ಬರ್ತಾ ನೀನೇ ನನ್ನ ಮಗಳು ಮನಸ್ವಿನಿ ಆಗಿಬಿಟ್ಟೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್, ಭೂಮಿ ನೀನು ಇಲ್ಲಿ ನಿಮ್ಮನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಮತ್ತೆ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ನಿನ್ನ ಕನಸು, ನೀವೇ ನನ್ನ ಕನಸು. ಏನು ಮಾಡ್ತಾ ಇದ್ದೀಯಾ? ಬೇಡ. ಕಿಸ್ ಕೊಡ್ತಾರೆ ಭೂಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.